ನಿಮಗೂ ಇದೇ ತರ ಮೈಯೆಲ್ಲ ಸಡನ್ ಆಗಿ ಪಿತ್ತಗಾದ್ರೆ ಅಥವಾ ಪಿತ್ತಗಂಧೆಗಳಾಗ್ತಾ ಇದೆಯಾ? ಹಾಗಿದ್ರೆ ವಿಡಿಯೋ ನಿಮ್ಗೆ. ನಮಸ್ತೆ, ನಾನು ಡಾಕ್ಟರ್ ಕಾರ್ತಿಕ್ ಹಬೀಬ್, ಕನ್ಸಲ್ಟೆಂಟ್ ಆಯುರ್ವೇದಿಕ್ ಡರ್ಮಟಾಲಜಿಸ್ಟ್, ಶ್ರೀ ಸಾಯಿನಾಥ್ ಕ್ಲಿನಿಕ್, ಹುಬ್ಳಿ. ನೋಡಿ, ಇದನ್ನ ನಾವು ಮೆಡಿಕಲ್ ಟರ್ಮ್ ಅಲ್ಲಿ ಅರ್ಟಿಕೇರಿಯಾ ಅಥವಾ ಆಯುರ್ವೇದದಲ್ಲಿ ಹೇಳ್ಬೇಕಂದ್ರೆ ಇದನ್ನ ಶೀತಪಿತ್ತ ಅಂತ ಕರಿತೀವಿ. ಹಾಗಿದ್ರೆ ಇದು ಹೇಗೆ ಬರುತ್ತೆ ನೋಡಿ, ಕೆಲವೊಬ್ಬರಿಗೆ ಆಹಾರ ವಿಧಿಗಳಲ್ಲಿ ಅಂದ್ರೆ ಕೆಲವರಿಗೆ ನಾನ್ ವೆಜ್ ತಗೊಂಡಾಗ, ಫಿಶ್ ಇರ್ಬೋದು ಅಥವಾ ಚಿಕನ್ ಮಟನ್ ಇರ್ಬೋದು, ಹಾಲು ತಗೊಂಡಾಗ, ಮೊಟ್ಟೆ ತಗೊಂಡಾಗ, ಕೆಲವರಿಗೆ ಆಲೂಗಡ್ಡೆ ಬದನೆಕಾಯಿ ತಿಂದಾಗ ಜಾಸ್ತಿ ಆಗುತ್ತೆ. ಕೆಲವರಿಗೆ ಪರ್ಟಿಕ್ಯುಲರ್ ಮೆಡಿಸಿನ್ಸ್ ತಗೊಂಡಾಗ, ಯಾವುದೇ ತರದ ಯಾವ್ದಾರ ಒಂದು ಪರ್ಟಿಕ್ಯುಲರ್ ಪೇನ್ ಕಿಲ್ಲರ್ಸ್ ತಗೊಂಡಾಗ, ಇಲ್ಲಿ ಯಾವ್ದಾರ ತರ ಪರ್ಟಿಕ್ಯುಲರ್ ಆಗಿ ಆಂಟಿಬಯೋಟಿಕ್ಸ್ ತಗೊಂಡಾಗ ರ್ಯಾಷಸ್ ಸಡನ್ ಆಗಿ ರಿಯಾಕ್ಷನ್ ಆಗಿ ಶುರು ಆಗುತ್ತೆ. ಮೂರನೇದಂದ್ರೆ ಕ್ಲೈಮೇಟ್ ಚೇಂಜ್. ಕೆಲವೊಬ್ಬರಿಗೆ ಬಹಳ ಏನಾರ ಕ್ಲೈಮೇಟ್ ತಂಪಾಯ್ತು ಅಂದ್ರೆ ಅವಾಗ ಕೆರ್ಸೋದಾಗುತ್ತೆ. ಕೆಲವರಿಗೆ ಬಹಳ ಏನಾರ ಹೀಟ್ ಅಂದ್ರೆ ಬಿಸಿಲು ಜಾಸ್ತಿ ಆದಾಗ ಕೆರ್ಸೋದು ಶುರು ಆಗುತ್ತೆ. ಇನ್ನು ಕೆಲವರಿಗೆ ಮೈಯಲ್ಲಿ ಹೀಟ್ ಜಾಸ್ತಿ ಆದಾಗ ಬೆವರಿನ ಬರುತ್ತಲ್ಲ, ಆ ಬೆವರಿಂದನೇ ಟ್ರಿಗರ್ ಆಗಿ ಕೆಸೋದು ಶುರು ಆಗುತ್ತೆ. ನಾಲ್ಕನೇದಂದ್ರೆ ಫ್ರಿಕ್ಷನ್. ಅಂದ್ರೆ ಯಾರು ಬಟ್ಟೆಗಳನ್ನ ಬಹಳ ಟೈಟ್ ಆಗಿ ಹಾಕೊಂತಾರೆ, ಇಲಾಸ್ಟಿಕ್ ಇರೋ ಬಟ್ಟೆಗಳು ಹಾಕೊಂಡಿರ್ಬೋದು, ಎಲ್ಲಿ ಇಲಾಸ್ಟಿಕ್ ಜಾಸ್ತಿ ಬಂದ್ರೆ ಫ್ರಿಕ್ಷನ್ ಅಂದ್ರೆ ಪ್ರೆಷರ್ ಎಲ್ಲಿ ಜಾಸ್ತಿ ಕೊಡ್ತಾ ಇರುತ್ತೆ, ಆ ಏರಿಯಾದಲ್ಲಿ ರ್ಯಾಷಸ್ಗಳಾಗುತ್ತೆ. ಐದನೇದಂದ್ರೆ ಎಮೋಷನಲ್ ಫ್ಯಾಕ್ಟರ್. ಅಂದ್ರೆ ಯಾರು ಜಾಸ್ತಿ ಟೆನ್ಷನ್, ಸ್ಟ್ರೆಸ್ ಅಥವಾ ಯಾರು ಬಹಳ ಗಾಬರಿ ಆಗ್ತಾರಲ್ಲ, ಆ ಕಂಡೀಷನ್ಗಳಲ್ಲಿ ರ್ಯಾಷಸ್ ನೋಡಕ್ ಸಿಗುತ್ತೆ. ಹಾಗಿದ್ರೆ ಇದು ಹೇಗೆ ಶುರು ಆಗುತ್ತೆ ನೋಡಿ, ನಾ ಹೇಳಿರೋ ಇಷ್ಟು ಒಂದು ಕಾರಣಗಳಲ್ಲಿ ನಮ್ಮ ಬಾಡಿ ಟ್ರಿಗರ್ ಆದಾಗ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿ ಒಳಗೆ ಮಾಸ್ಟ್ ಸೆಲ್ ಅಂತ ಇರುತ್ತೆ. ಆ ಮಾಸ್ಟ್ ಸೆಲ್ ಏನ್ ಮಾಡುತ್ತೆ ಅಂದ್ರೆ ಹಿಸ್ಟಮಿನ್, ಪ್ರೋಸ್ಟಾಗ್ಲ್ಯಾಂಡಿನ್ಸ್, ಸೈಟೋಕ್ಲಿನ್ಸ್ ಮತ್ತೆ ಲ್ಯೂಕೋಟ್ರಿನ್ಸ್ ಅನ್ನೋ ಎಂಜೈಮ್ಗಳನ್ನ ರಿಲೀಸ್ ಮಾಡುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿ ಒಳಗೆ ಕೆರೆತ ಶುರು ಆಗೋದು, ಉರಿ ಶುರು ಆಗೋದು, ಕೆಂಪಗಾಗೋದು, ರೌಂಡ್ ಆಗಿ ಗಾದ್ರೆಗಳಾಗೋದು, ಉರಿ ಅನ್ಸೋದು, ಯಾರೋ ಸೂಜಿ ತಗೊಂಡು ನಮ್ಮ ಬಾಡಿ ಚುಸ್ತಾ ಇದಾರನ್ನ ಆ ತರ ಫೀಲಿಂಗ್ ಬರುತ್ತೆ. ಅದೇನಾದ್ರು ಕ್ರಮೇಣ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ತುಟಿ ಎಲ್ಲ ಊದ್ಕೊಳ್ಳೋದಾಗುತ್ತೆ, ಕಣ್ಣೆಲ್ಲ ಊದ್ಕೊಳ್ಳುತ್ತೆ, ಮುಖ ಎಲ್ಲ ಊದ್ಕೊಳ್ಳೋದಂಗಾಗುತ್ತೆ. ಇದನ್ನ ನಾವು ಆಯುರ್ವೇದದಲ್ಲಿ ಪಿತ್ತ ಕಫ ರಕ್ತ ದೃಷ್ಟಿ ಅಂತ ಕರಿತೀವಿ. ಇದಕ್ಕೆ ಟ್ರೀಟ್ಮೆಂಟ್ ಏನಪ್ಪಾ ಅಂದ್ರೆ ಅಸಮತೋಲನ ಆಗಿರುವಂತಹ ದೋಷಗಳನ್ನ ಸಮತೋಲನವಾಗಿ ಮಾಡುವುದು, ಮತ್ತೆ ರಕ್ತ ದೃಷ್ಟಿ ಆಗಿರೋದ್ರಿಂದ ರಕ್ತ ಶೋಧಕ ದ್ರವ್ಯಗಳನ್ನ ಕೊಡ್ತೀವಿ. ನಿಮ್ಮ ಬಾಡಿ ಇಮ್ಯುನಿಟಿ ಸ್ಟ್ರಾಂಗ್ ಆಗಬೇಕು, ಆ ತರ ಮೆಡಿಸಿನ್ಸ್ ಕೊಡ್ತೀವಿ. ಮತ್ತೆ ಆ ಅಲರ್ಜೆನ್ಸಿಗೆ ನಿಮ್ಮ ಬಾಡಿ ಬೇಗ ರಿಯಾಕ್ಟ್ ಮಾಡಬಾರ್ದು, ಆ ತರ ಮೆಡಿಸಿನ್ಸ್ ಕೊಡ್ತೀವಿ. ನಿಮಗೂ ಏನಾದರೂ ಈ ತರ ತೊಂದರೆ ಇದ್ದು ಬರೀ ಸಿಟ್ರಿಜಿನ್, ಲಿವೋಸಿಟ್ರಿಜಿನ್, ಕ್ಯಾಲಮೈನ್ ಲೋಷನ್ ಇದನ್ನ ಹಚ್ಕೊಂಡು ಸಾಕಾಗಿದೆ ಅಂದ್ರೆ ಸಾಯಿನಾಥ್ ಕ್ಲಿನಿಕ್ ಬಂದು ಭೇಟಿಯಾಗಿ. ನಮಸ್ತೆ.